ಜೈ ಶ್ರೀಕೃಷ್ಣ. ಅಷ್ಟಾಂಗ ಯೋಗ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿಮ್ಮ. ನನ್ನ ಹೆಸರು ಅರುಣ. ನಾನು ಯಲಹಂಕ ಅಡ್ಡೂರ್ ಲೇಔಟಿಂದ ಬಂದಿದ್ದೀರಾ? ಇಲ್ಲೇ ಇದ್ದೀರಾ? ಹಾಂ, ಹತ್ತಿರದಲ್ಲೇ, ಒಂದೇ ಕೂಗಳತ್ತೆ. ಓಕೆ ಓಕೆ. ತಮಗೆ ನಾನು ಅಷ್ಟಾಂಗ ಯೋಗದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ವೇದಗಳನ್ನು ಕರ್ಮಕಾಂಡ ಮತ್ತು ಜ್ಞಾನಕಾಂಡಗಳಾಗಿ ವಿಭಾಗಿಸಿ ಕರ್ಮಕಾಂಡಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಟ್ಟ ದಾರ್ಶನಿಕರು ಯಾರು? ವೇದಗಳನ್ನು ಕರ್ಮಕಾಂಡ ಮತ್ತು ಜ್ಞಾನಕಾಂಡಗಳಾಗಿ ವಿಭಾಗಿಸಿ ಕರ್ಮಕಾಂಡಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಟ್ಟ ದಾರ್ಶನಿಕರು ಯಾರು? ಪೂರ್ವ ಮೀಮಾಂಸಕರು. ಈಸಿ ಉತ್ತರ. ಜೋರಾಗಿ ಹೇಳಬೇಕು. ಜೋರಾಗಿ. ಪೂರ್ವ ಮೀಮಾಂಸಕರು ಅದನ್ನ ಜೈಮಿನಿ ಮಹರ್ಷಿಗಳು ರಚಿಸಿದ್ದಾರೆ. ಹಾ, ಅದನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ಯಾಕಂದ್ರೆ ಹೇಳ್ತಾ ಇದ್ದೀವಿ, ಆಮೇಲೆ ಪುಟ್ಟದಾಗಿರೋ ಆನ್ಸರ್ ಬಂದರೆ ಅವ್ರವ್ರ ಲಕ್ಕು ಅಲ್ವಾ. ಬಂದಿದೆ, ಅದರಿಂದ ನೀವೇನು ಧೈರ್ಯವಾಗಿ ಆರಾಮಾಗಿ ಜೋರಾಗಿ ಹೇಳ್ಬಿಟ್ರೆ ಆಯ್ತು. ಎರಡನೇ ಪ್ರಶ್ನೆ ತಮಗೆ. ಅನಾಹತದ ಅಷ್ಟದಳ ಕಮಲಕರ್ಣಿಕಾ ಮೂಲದಲ್ಲಿ ಎಷ್ಟು ಕೇಸರಗಳು ಇರುತ್ತವೆ? ಅನಾಹತದ ಅಷ್ಟದಳ ಕಮಲಕರ್ಣಿಕಾ ಮೂಲದಲ್ಲಿ ಎಷ್ಟು ಕೇಸರಗಳು ಇರುತ್ತವೆ? 32 ಕೇಸರಗಳು. 32 ಕೇಸರಗಳು ಇರುತ್ತವೆ. ಸರಿಯಾದ ಉತ್ತರ. ಹೃದಯ ಕಮಲ, ಪಂಚಕಮಲ, 8 ದಳದ ಸುಂದರ ಕಮಲ, ಅನಾಹತದ ಶುದ್ಧ ಧ್ವನಿಯ ಕೇಳಿ ಕೇಳಿ ನಲಿ ಮನವೇ, ವ್ಯಾನ ಚಕ್ಷಸು ಪಾದರೂಪ ವಾಯು ಮನೋಮಯ ಕೋಶ, ಸ್ವರ್ಗಲೋಕ ಇದು ವಾಯು ತತ್ವ, ಭಕ್ತಿ ಎಂಬ ಬೆಣ್ಣೆ ಶ್ರೇಷ್ಠ, ನವನೀತ ಸಾಗರ ಹೃದಯ ಮಂದಿರ, ಸವಿದು ನಾದವ ಪಾನ ಮಾಡು. ಹೃದಯ ಕಮಲ, ಪಂಚಕಮಲ, 8 ದಳದ ಸುಂದರ ಕಮಲ, ಅನಾಹತದ ಶುದ್ಧ ಧ್ವನಿಯ ಕೇಳಿ ಕೇಳಿ ನಲಿ ಮನವೇ. ಮನಸ್ಸಿಗೆ ಬಹಳ ಮಹತ್ವವನ್ನು ಕೊಟ್ಟರು ಅಲ್ವಾ. ಏಕೆಂದರೆ ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಲೋಕಗಳ. ಅವ್ರಿಗೇನು ಕೊಡಲ್ಲ ಅಂತಿಲ್ಲ, ಸ್ವರ್ಗಾದಿ ಲೋಕಗಳನ್ನು ಕೊಡ್ತಾನೆ, ಮತ್ತೆ ಪುಣ್ಯ ಮುಗಿದ ತಕ್ಷಣ ಕೆಳಗಡೆ ಹಾಕ್ತಾನೆ. ಅದಕ್ಕೆ ಯಾಕೆ ಬೇಕು? ನಮಗೆ ಮೋಕ್ಷವನ್ನೇ ಕೊಡು ಅಂತ ನಾವೇನು ಮಾಡಬೇಕು? ಅವನನ್ನು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಮನವನ್ನು ಕೊಡಬೇಕು. ಪರಮಾತ್ಮನಿಗೆ ಮನಸ್ಸನ್ನು ಕೊಟ್ಟರೆ ಅವನು ನಮ್ಗೆ ಏನು ಮಾಡ್ತಾನೆ? ಮೋಕ್ಷವನ್ನೇ ಕೊಟ್ಬಿಡ್ತಾನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದೈವಿ ಸಂಪತ್ತು ಯಾವುದಕ್ಕೆ ಕಾರಣವಾಗಿರುತ್ತದೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು? ದೈವಿ ಸಂಪತ್ತು ಯಾವುದಕ್ಕೆ ಕಾರಣವಾಗಿದೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು? ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಅಂತ ಶ್ರೀಕೃಷ್ಣನು ಮೋಕ್ಷಕ್ಕೆ ಕಾರಣವಾಗುತ್ತದೆ ಅಂತ ಹೇಳಿದ. ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ ತಮಗೆ. ಮಹಾಮುದ್ರಾ ಆಸನ ಹೇಗಿರುತ್ತದೆ? ಮಹಾಮುದ್ರಾ ಆಸನ ಹೇಗಿರುತ್ತದೆ? ಬಲಗಾಲು ಮುಂದಕ್ಕೆ ಚಾಚಿಬಿಟ್ಟು ಈ ಕಾಲು ಬೆಂಡ್ ಮಾಡಿ, ಆಮೇಲೆ ಕೈ ಹೆಬ್ಬೆಟ್ಟು ಮಾಡೋದು. ಸರಿಯಾಗಿ ಹೇಳ್ತಾ ಇದ್ದೀರಿ. ಹೇಳಿ ಹೇಳಿ ಹೇಳಿ. ಕೈ ಹೆಬ್ಬೆಟ್ಟನ್ನ ರೀಚ್ ಮಾಡಿ. ಹೌದೌದು. ಹಾಂ, ಇದರಿಂದ ಏನು ಲಾಭ ಏನು? ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಹೌದು. ಆಮೇಲೆ ಸ್ತ್ರೀಯರಿಗೆ ಗರ್ಭಕೋಶ ಒಂದು ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರಲ್ವ. ಅನೇಕ ರೋಗಗಳು ಈಗ ಹತ್ತಿರನೇ ಬರುವುದಿಲ್ಲ. ಈಗ ಏನು ಮಾಡಬೇಕಂದ್ರೆ ಬಲಗಾಲನ್ನು ಚಾಚಿ ಬೆನ್ನು ನೇರವಾಗಿರುವಂತೆ ಕುಳಿತುಕೊಳ್ಳಬೇಕು. ಎಡಪಾದವನ್ನು ಮಡಚಿ ತುಂದಿಯ ಸ್ಥಾನದವರೆಗೆ ತರಬೇಕು. ಆವಾಗ ಏನಾಗುತ್ತೆ? ಇಂಥ ಕೈಗಳನ್ನು ಚಾಚಿ ಬಲಗಾಲ ಹೆಬ್ಬೆರಳನ್ನು ಹಿಡಿಬೇಕು ಹೇಳಿದ್ರು ಅಲ್ವಾ. ಇಷ್ಟೆಲ್ಲ ಮಾಡೋದ್ರಿಂದ ಸಕಲ ರೋಗಗಳ ಪರಿಹಾರ ಅಂತ ಹೇಳಿಬಿಟ್ರು. ಇದಕ್ಕಿಂತ ಬೇಕಾ ಅಲ್ವಾ? ಇಂಥ ಒಂದು ಆಸನಗಳನ್ನು ಮಾಡೋದ್ರಿಂದ ಇಷ್ಟು ನಮಗೆ ಲಾಭವನ್ನು ಯೋಗ ಶಾಸ್ತ್ರದವರು ನಮಗೆ ಹೇಳಿದ್ದಾರೆ, ಯೋಗ ಗುರುಗಳು ಹೇಳಿದ್ದಾರೆ, ಋಷಿಗಳು ಮುನಿಗಳು ಹೇಳಿದ್ದಾರೆ. ಯೋಗವನ್ನು ಪ್ರಥಮವಾಗಿ ಹೇಳಿದವರು ಯಾರು ಹೇಳ್ರಿ? ಪತಂಜಲಿ ಆಯಿತು. ಎಲ್ಲಿಂದ ಬಂತು? ಹೇಗೆ ಬಂತು? ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ಬಿಟ್ಟ. ಎಲ್ಲಿ ಹೇಳ್ರಿ? ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟ ಅಲ್ವಾ. ಹಾಂ, ಓಕೆ. ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ
ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ರಿ. ಮತ್ತು ಕೆಲವು ಕ್ಲಿಷ್ಟವಾಗಿರ್ತವೆ ಇದರಲ್ಲಿ ಹೇಳುವಾಗ, ಅದನ್ನು ಕೂಡ ತಾವು ಹೇಳಿದ್ರಿ. ಹೇಳಿ ಒಂದು ವಿದ್ಯಾಲಯ ಪರವಾಗಿ ತಮಗೆ ಧನ್ಯವಾದ.